ನಾನಿವಾಗಿರೋದು ಅಹಮದಾಬಾದಲ್ಲಿ ಈ ಅಟಲ್ ಬ್ರಿಡ್ಜ್ ಅಂತ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಇದ್ದೆ. ಆ್ಯಕ್ಚುಲಿ ನಾನು ಬಂದಿರೋ ರೀಸನ್ ಏನಂತಪ್ಪ ಅಂದರೆ ಫ್ಲೈಟ್ ಅಹಮದಾಬಾದ್ ಕನೆಕ್ಟಿಂಗ್ ಇತ್ತು, ಸ್ವಲ್ಪ ಹೊತ್ತು ವೆಯ್ಟಿಂಗಲ್ಲಿತ್ತು ಕನೆಕ್ಟಿಂಗ್ ಫ್ಲೈಟ್. ಸೊ ಅದಕ್ಕೋಸ್ಕರ ನಾನು ತಿರುಗಾಡಿ ಹೋಗೋಣ ಅಂತ ನಾನು ಈ ಕಡೆಯಿಂದ ಬಂದೆ. ಸೊ ಇಲ್ಲಿ ಸ್ವಲ್ಪ ವಾಶ್ರೂಮ್ಗೆ ಬಂದ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದ್ದೀನಿ ಅಟಲ್ ಬ್ರಿಡ್ಜನ್ನು ಅಂತ ನೋಡಲಿಕ್ಕೆ. ಹಾಗೆ ಇಲ್ಲೊಂದು ಗಾರ್ಡನ್ ಇದೆ, ಅದನ್ನು ಕೂಡ ನಾನು ನೋಡ್ತೀನಿ ಇವಾಗ. ಇದರ ಎಂಟ್ರೆನ್ಸ್ ಈ ಥರ ಇದೆ. ಹಾಗೆ ಇಲ್ಲಿಂದ ನಡ್ಕೊಂಡು ಒಳಗಡೆ ಹೋಗಿ ರೈಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರ್ ಇದೆ, ಹಾಗೆ ಲೆಫ್ಟ್ ಸೈಡಲ್ಲಿ ತುಂಬಾ ಕೆಫಿಟೇರಿಯಾಸ್ಗಳಿವೆ. ಹಾಗೆ ಇದೆ ರಿವರ್ ಫ್ರಂಟ್ ಫ್ಲವರ್ ಪಾರ್ಕ್ ಅಂತ ಹೊರಗಡೆಯಿಂದ ಬೋರ್ಡ್ ಇದು. ಹಾಗೆ ಸ್ಟ್ರೈಟ್ ಕಾಣ್ತಾ ಇರೋದು ಅಟಲ್ ಬ್ರಿಡ್ಜ್ ಅಂತ. ಸೈಡಿಗೆಲ್ಲ ತುಂಬಾ ಚೆನ್ನಾಗಿದೆ, ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಪ್ಲೇಸ್ ಕೂಡ ಇವೆ. ನಾನು ಹೇಳಿದ್ನಲ್ಲ, ಇದು ಲೆಫ್ಟ್ ಸೈಡಲ್ಲಿರೋ ರೆಸ್ಟೋರೆಂಟಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಹಾಗೆ ಬ್ರಿಡ್ಜ್ ಎಂಟ್ರೆನ್ಸ್ ಕೂಡ ಅಲ್ಲಿಂದ ಕ್ಲಿಯರಾಗಿ ಕಾಣ್ತಾ ಇದೆ. ಹಾಗೆ ನಾನು ಟಿಕೆಟ್ ಕೌಂಟ್ರಿಗೆ ಹೋದಾಗ ವಿಡಿಯೋನ ತೆಗೀಲಿಲ್ಲ. ಸೊ ಇಷ್ಟೇ. ನಾನಿವಾಗ ಪಾರ್ಕ್ ಒಳಗೆ ಎಂಟ್ರಿ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟೊಂದು ನಾರ್ಮಲ್ ಪಾರ್ಕ್ ಥರನೇ ಕಾಣ್ತು, ಸಣ್ಣ ಸಣ್ಣ ಗಿಡಗಳು ಎಲ್ಲ ರೋಡ್ ಸೈಡಲ್ಲಿರೋ ಗಿಡಗಳ ಥರ. ಮುಂದೆ ಹೋದಾಗ ಹೇಗಿರುತ್ತೆ ಅಂತ ನೋಡೋಣ ಅಂತ ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಾ ಇದ್ದೀನಿ. ಇದು ತುಂಬಾ ದೊಡ್ಡ ಪಾರ್ಕ್ ಅಂತ ಹೇಳ್ಬೋದು. ಇದರ ಪಕ್ಕದಲ್ಲಿರೋದು ಸಬರ್ಮತಿ ರಿವರ್ ಅಂತ. ನಾವೀಗ ಟಿಕೆಟ್ ಕೌಂಟ್ರಿಂದ ಬಂದು ಈ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇಲ್ಲಿದ್ದೀವಿ ನಾವೀಗ. ಹಾಗೆ ಇಲ್ಲಿಂದ ನೋಡ್ಕೊಂಡು ಹೋಗಿ ಆಮೇಲೆ ಎಲ್ಲ ತಿರುಗಾಡಿಕೊಂಡು ಮತ್ತೆ ಅಟಲ್ ಬ್ರಿಡ್ಜ್ ಅಂತ ಅದರ ಮೇಲೆ ಹೋಗಬೇಕು. ತುಂಬ ಲಾಂಗ್ ಆಗುತ್ತೆ ಹೆಚ್ಚಾಗಿ. ನೋಡೋಣ ಎಷ್ಟು ಉದ್ದ ಇದೆ ಅಂತ. ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಇದ್ವೆ. ಹಾಗೆ ನೀವು ಇಲ್ಲಿಂದ ನೋಡ್ತಾ ಇರೋದಲ್ಲ, ಇದೇ ಅಟಲ್ ಬ್ರಿಡ್ಜ್ ಅಂತ. ಅದು ಅಲ್ಲಿಂದ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಎಂಟ್ರೆನ್ಸಿಂದ. ಇದನ್ನು ಸೈಡಿಂದ ತೋರಿಸ್ತಾ ಇರೋದು. ಹಾಗೆ ಇದೇ ಸಬರ್ಮತಿ ರಿವರ್. ತುಂಬಾ ಬಿಸಿಲಿದೆ, ನಡಿಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು, ತುಂಬ ಬಿಸಿಲು. ಗಾರ್ಡನ್ ಚೆನ್ನಾಗಿದೆ, ಅಷ್ಟೊಂದು ಹೀಟ್ ಅನಿಸೋದಿಲ್ಲ, ಯಾಕೆಂದರೆ ಎಲ್ಲ ಗಿಡ ಎಲ್ಲ ಇದ್ದೇವೆ ಅಲ್ಲ, ಅದಕ್ಕೋಸ್ಕರ. ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ತುಂಬಾ ಸ್ಪೇಸ್ ಇದೆ, ಆರಾಮಾಗಿ ಕೂತ್ಕೊಳ್ಬೋದು. ಹಾಗೆ ಆ್ಯಕ್ಚುಲಿ ಇಲ್ಲಿ ಈವ್ನಿಂಗ್ ಬಂದರೆ ತುಂಬಾ ಒಳ್ಳೆಯದು, ತುಂಬ ರಿಲ್ಯಾಕ್ಸ್ ಆಗ್ಬೋದು. ಇಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಸೂಪರ್. ಕಾಣಿಸ್ತಾ ಇದೆಯಲ್ಲ, ಇದು ಸೈಡಲ್ಲಿ ತುಂಬ ಪವರ್ಫುಲ್ ಆಗಿರೋ ಲೈಟ್ಸ್ಗಳಿವೆ. ಈ ವೈಟೇನೋ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಲೈಟ್ಸ್. ರಾತ್ರಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ಬೋದು. ರಾತ್ರಿ ಹೊತ್ತು ತನಕ ಇರಲಿಕ್ಕೆ ಆಗೋದಿಲ್ಲ ಇಲ್ಲಿ. ಹಾಗೆ ಇದು ನೋಡಿ, ಇದೇ ಗಾರ್ಡನ್ ತುಂಬ ಚೆನ್ನಾಗಿದೆ. ಈಗ ನಾನು ಬ್ಯಾಕ್ವರ್ಡ್ಸಿಂದ ತೆಗಿತಾ ಇರೋದು, ಫ್ರಂಟ್ ವರ್ಡ್ಸ್ಗೆ ಹೋಗ್ತಾ ಇದ್ದೀನಿ. ಈಗ ನಾನು ರಿವರ್ ಸೈಡಿಂದ ಬಂದಿದ್ನಲ್ಲ, ಅದಕ್ಕೋಸ್ಕರ ನನಗೆ ಇದು ಲೆಫ್ಟಲ್ಲಿ ಬಿತ್ತು. ಬಿಸಿಲಿಗೆ ಎಷ್ಟು ಕಾಣುತ್ತೋ ಎಷ್ಟು ಕಾಣೋದಿಲ್ಲ ಅದು ಗೊತ್ತಾಗ್ತಾ ಇಲ್ಲ ನನಗಂತೂ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ಬೋದು. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿರುವಂತಹದ್ದು ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ವ್ಯೂ. ಇದು ಜೋಕಾಲಿ ಅಂತ ಅನಿಸುತ್ತೆ, ಡಿಫ್ರೆಂಟ್ ಆಗಿದೆ. ನನ್ನ ಮಿಸ್ಸಸ್ ಹೇಳಿದರು, ಅವಳು ವ್ಲಾಗ್ ಮಾಡೋದು ತುಂಬ ಕಷ್ಟ ಇದೆ ಅಂತ. ಮಗಳಿಗೆ ನೋಡಿಕೊಂಡು ಹಾಗೆ ವ್ಲಾಗ್ ಮಾಡೋದು ತುಂಬ ಕಷ್ಟ ಇದೆ. ನನ್ನ ಹತ್ರ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ಲು. ಅವಕಾಶ ಸಿಕ್ತು, ಅವಕಾಶ ಕಳ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೇನೋ ಪ್ರೋಗ್ರಾಮ್ ನಡೀತಾ ಇದೆ, ಎಲ್ಲ ಸೆಟಪ್ ಎಲ್ಲ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಎಲ್ಲ ಗಾಳಿಪಟ ಹಾರಿಸುವಂಥದ್ದು ಏನೋ ನಡೀತಾ ಇದೆ. ಸ್ಟೇಜ್ ಮೇಲೆಲ್ಲ ತುಂಬ ಗಾಳಿಪಟ ಇದೆ. ಇಲ್ಲಿ ಕೂಡ ನೋಡ್ಬೋದು ಎಲ್ಲ ಗಾಳಿಪಟ. ವೆಲ್ಕಮ್ ಟು ದ ನೈಟ್ ಫ್ಲವರ್ ಪಾರ್ಕ್. ಇದೇ ನೈಟ್ ಫ್ಲವರ್ ಪಾರ್ಕ್. ಕ್ಲೋಸ್ ಮಾಡಿಟ್ಟಿದ್ದಾರೆ ಇಲ್ಲಿ, ರಾತ್ರಿ ಮಾತ್ರ ಓಪನ್ ಮಾಡ್ತಾರೆ ಹೆಚ್ಚಾಗಿ. ಇಲ್ಲಿ ನಡೀತಾ ಇದ್ದದ್ದು ಶೂಟಿಂಗ್, ಅವ್ರು ಅಲೌಡ್ ಮಾಡಲಿಲ್ಲ ವಿಡಿಯೋ ತೆಗಿಲಿಕ್ಕೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಸೇವ್ ದ ಟ್ರೀ ಅಲ್ಲೇ ಪಕ್ಕದಲ್ಲೇ ಇಟ್ಟಿದ್ದಾರೆ. ಹಾಗೆ ನಾನು ಆವಾಗ ತೆಗೆದಿದ್ದು ವಿಡಿಯೋ ಅಲ್ಲಿಂದ.
ನಾನು ಈ ಕಡೆ ಬಂದಿದ್ದೀನಿ ಈಗ. ಅಷ್ಟು ಕ್ಲೀನ್ ಇಲ್ಲ, ಆದರೂ ಕೂಡ ಇದರಲ್ಲೆಲ್ಲ ಮಧ್ಯದಲ್ಲಿ ತಾವರೆಗಳು ಆಗುತ್ತೆ. ತಾವರೆ ಗಿಡ ಅಂತ ಹೇಳ್ಬೋದು ಅಲ್ಲಿ. ಗಾರ್ಡನ್ ತುಂಬಾ ದೊಡ್ಡದಿದೆ. ಇಲ್ಲಿ ಮೇ ಬಿ ಫೌಂಟೇನ್ ಇರ್ಬೋದು. ಇದು ರೋಸ್ ಗಾರ್ಡನ್ ಎಲ್ಲ ತುಂಬ ವೆರೈಟಿ ಥರದ್ದು ರೋಸ್ಗಳಿವೆ. ಕ್ಲೋಸ್ ಮಾಡಿಟ್ಟಿದ್ದಾರೆ ಇವರು, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೇನೋ ವರ್ಕ್ ನಡೀತಾ ಇದೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿಟ್ಟಿರ್ಬೋದು. ತುಂಬ ಕಲರಿನ ರೋಸ್ಗಳಿವೆ. ಫೋಟೋಶೂಟ್ಗೆಲ್ಲ ತುಂಬಾ ಸೂಪರಾಗಿರುತ್ತೆ, ನೋಡ್ತಾ ಇರ್ಬೋದು. ವೈಟ್, ರೆಡ್, ಪಿಂಕ್, ಯೆಲ್ಲೋ, ತುಂಬ ಥರದ ವೆರೈಟಿ ರೋಸ್ಗಳಿವೆ. ಇದೇ ಎಂಟ್ರೆನ್ಸ್ ಅಟಲ್ ಬ್ರಿಡ್ಜ್ದು. ಇಲ್ಲಿಂದ ನಡ್ಕೊಂಡು ಹೋಗಬೇಕು ಬ್ರಿಡ್ಜ್ ಕಡೆ. ಹಾಗೆ ಅಲ್ಲಿ ಟಿಕೆಟ್ ಕೂಡ ಚೆಕ್ ಮಾಡ್ತಾರೆ ಅವರು. ಬಾರ್ಕೋಡ್ ಕೂಡ ಸ್ಕ್ಯಾನ್ ಮಾಡಿ ಟಿಕೆಟ್ ವ್ಯಾಲಿಡ್ ಇದೆಯಾ ಅಂತ ಚೆಕ್ ಮಾಡಿ ಒಳಗಡೆ ಬಿಡೋದು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. 2 ಸೈಡ್ ಬ್ರಿಡ್ಜ್ ಕೂಡಗಳಿವೆ. ಇದು ಬ್ಯಾಕ್ ಸೈಡಿಂದ. ಹಾಗೆ ರೈಟ್ ಸೈಡಲ್ಲೂ ಕೂಡ ಒಂದು ಬ್ರಿಡ್ಜ್ ಇದೆ, ಹಾಗೆ ಲೆಫ್ಟ್ ಸೈಡ್ ಕೂಡ ಒಂದು ಬ್ರಿಡ್ಜ್ ಇದೆ. ತುಂಬ ಜನ ಟೂರಿಸ್ಟ್ಗಳು, ಹಾಗೆ ಒಂದು 2 ಶಾಪ್ಗಳು ಮಾತ್ರ ಬ್ರಿಡ್ಜ್ ಮೇಲೆ. ಅಷ್ಟೊಂದು ಕಾಸ್ಟ್ಲಿ ಅಂತ ಅನಿಸ್ಲಿಲ್ಲ ಥಿಂಗ್ಸ್ ಎಲ್ಲ ತಗೊಳ್ಳಿಕ್ಕೆ. ಹಾಗೆ ತುಂಬ ಜನ ಟೂರಿಸ್ಟ್ ಅಂತ ಹೇಳ್ಬೋದು, ಫೋಟೋಸ್ ತೆಗಿಲಿಕ್ಕೆ ಹಾಗೆ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ. ಹಾಗೆ ಫ್ರೆಂಡ್ಸ್ ಆ ಥರ ಸರ್ಕಲ್ನವರೆಲ್ಲ ತುಂಬ ಜನ ಇದ್ದರು. ಖುಷಿಯಾಯಿತು ಈ ಮಧ್ಯಾಹ್ನದ ಸಮಯದಲ್ಲೂ ಕೂಡ ಇಷ್ಟೆಲ್ಲ ಜನ ಇದ್ದಾರೆ ಅಂತ. ವಿಡಿಯೋ ಬೋರ್ ಆಗಬಾರ್ದು ಅಂತ ಫ್ಲವರ್ ಗಾರ್ಡಲ್ಲೂ ಕೂಡ ಜಾಸ್ತಿ ವಿಡಿಯೋ ಮಾಡಿಲ್ಲ. ಹಾಗೆ ಬ್ರಿಡ್ಜ್ ಮೇಲೆ ಕೂಡ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ. ನೋಡಿದರೆ ಗೊತ್ತಾಗತ್ತಲ್ಲ ಯಾವ ಥರ ಇದೆ ಅಂತ. ಸೊ ಅಷ್ಟನ್ನೇ ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿದ್ದು. ಇವಾಗ ನಾನು ಹೊರಡ್ತಾ ಇದ್ದೀನಿ. ನಾನು ಹೋಗಿ ಬಂದಿರುವಂಥ ಬ್ರಿಡ್ಜ್ ಅದು, ಕಲ್ಲು ಕಾಣ್ತಾ ಇದೆಯಲ್ಲ ಅದೇ. ಹಾಗೆ ಅವರು ರಿಕ್ಷಾದವರು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಥರ ಏನೇನಿದೆ ಅಂತ ಇಲ್ಲಿ. ಸೊ लकड़िया पुल है। लकड़िया पुल, हाँ, वो पतंग होटल का लो साथ में। वो एक पतंग होटल का लो इधर से, तो मेल में आ जाएगा। ಅವ್ರ ಹೆಸರು ಸೇವಕ್ ಅಂತ. ತುಂಬಾ ಒಳ್ಳೆ ರಿಕ್ಷಾ ಡ್ರೈವರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲಿ ಊರಿನ ಬಗ್ಗೆ. ಇಷ್ಟೆಲ್ಲ ಫೇಮಸ್ ಪ್ಲೇಸ್ಗಳಿವೆ ಅದೆಲ್ಲ ಬಗ್ಗೆ ಹೇಳಿದ್ರು. ಏರ್ಪೋರ್ಟ್ ಹತ್ರ ಬಂದು ರೀಚ್ ಆಗ್ತಾ ಇದ್ದೀವಿ. ಹಾಗೆ ಒಂದು 2 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ತೀವಿ. बहुत शुक्रिया सेवक भाई, बहुत शुक्रिया. ಹಾಗೆ ನಾ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.